ಡ್ರೈವಿಂಗ್ ಅಲ್ಲಿ ಭಯ ಇರ್ಲೇಬೇಕು. ಮುಂದ್ಗಡೆ ಯಾರು ಬರ್ತಾರೋ ಹಿಂದ್ಗಡೆ ಅಂದ್ರೆ 4 ರೋಡ್ ಸೇರಿದಾಗ 3 ರೋಡ್ ಸೇರಿದಾಗ ತುಂಬಾ ಜಾಗ್ರತೆಯಾಗಿ ಗಾಡಿ ಓಡಿಸ್ಬೇಕು. ಅದು ಸ್ವಲ್ಪ ಮೈಲೇಜ್ ಒಳ್ಳೆ ಬರುತ್ತೆ ಗಾಡಿ. ಸಣ್ಣ ಗಾಡಿಯಿಂದ ಮೈಲೇಜ್ ಒಳ್ಳೆ ಬರುತ್ತೆ ಹೌದು, ಆದ್ರೆ ಅದ್ರ ಬ್ರೇಕ್ ಅಲ್ಲಿ ತುಂಬಾ ಕಮ್ಮಿ. ಈ ಮುಳ್ಳು ಇಲ್ಲಿ ಬರ್ಬೇಕು, ಬಂದಾಗ ಕೀ ಹೊಡಿಬೇಕು ಸ್ಟಾರ್ಟ್ ಆಗಿ. ಈಗ ಅಂದ್ರೆ ಚಿಕ್ಕಪಟ್ಟಿ ಗಾಡಿ ಜಾಸ್ತಿ ಆಗಿದೆ, ಅದಕ್ಕಾಗಿ ನೀವು ಲೆಫ್ಟ್ ಸೈಡ್ ಬರುವವರಿಗೆಲ್ಲರಿಗೂ ಅಷ್ಟೇ ಲೆಫ್ಟ್ ಸೈಡ್ ಬರ್ಬೇಕಿದ್ರೆ ಒಂದು ಹಾರ್ನ್ ಹಾಕಿ ಬನ್ನಿ. ಹೇಗೆ ಯಾವ ಟೈಮಿಗೆ ಒಳ್ಳೇದು ನಿಮ್ಗೆ? ನಮ್ಗೆ ಬೇಸಿಗೆಲ್ಲ ಹೇಳೋದು, ಮಳೆಗಾಲ ಬ್ರೇಕ್ ತುಂಬಾ ಕಮ್ಮಿ ಗಾಡಿ. ಈ ಸೈಡ್ ಇಲ್ಲಿ ಕಾಣುದಿಲ್ಲ, ಲೆಫ್ಟ್ ಸೈಡ್ ಅಲ್ಲಿ ತೋರುದಿಲ್ಲ, ಲೆಫ್ಟ್ ಸೈಡ್ ಅಲ್ಲಿ ತೋರುದಿಲ್ಲ. ಇಂತ ಕಡೆಯಿಂದ ನಿಮ್ಗೆ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ ಅಲ್ಲಿ ಗಾಡಿ ನಿಂತಿಷ್ಟು ನಿಮಿಷ ಅಂತ ಇರುತ್ತೆ, ಆ ನಿಮಿಷಕ್ಕೆ ನಾವು ಗಾಡಿ ರೀಚ್ ಮಾಡ್ತೇವೆ. ವಿನಾಯಕ ಗಾಡಿ ಮಾತಾಡ್ಲಿಕ್ಕಿಲ್ಲ, ಯಾವುದೇ ರೀತಿ ನಾವು ರೋಡ್ ಅಲ್ಲಿ ಓಡಿಸುವಾಗ ಒಂದು ಚೂರು ಗಾಡಿ ರೋಲ್ ಆಗಲಿಕ್ಕಿಲ್ಲ ಗಾಡಿ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನು ಒಂದು ವಿನಾಯಕ ಕೋಚ್ನ ಒಂದು ಲಾಗ್ ಮಾಡಿದ್ದೆ, ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ನೀವು ಕೊಟ್ಟಿದ್ರಿ. ಆ ಲಾಗಲ್ಲಿ ನಾನು ಹೇಳಿದ್ದೆ ನಾನು SVMS ಬಸ್ಸಿನ ಒಂದು ವ್ಲಾಗ್ ಮಾಡ್ತೇನೆ ಅಂತ. ಹಾಗೆಯೇ ಮುಂಚೆ ಸಹ ತುಂಬಾ ಕಮೆಂಟ್ ಬರ್ತಾ ಇತ್ತು SVMS ಬಸ್ಸಿನ ವ್ಲಾಗ್ ಮಾಡಿ ಅಂತ. ನಾನು ಈ ಒಂದು ಸಂಚಿಕೆಯಲ್ಲಿ SVMS ಬಸ್ಸಿನ ವ್ಲಾಗ್ ಮಾಡ್ತಾ ಇದ್ದೇನೆ. ನೋಡುವ, ಇವಾಗ ನನಗೆ ಕಾಲ್ ಮಾಡಿದ್ರು, ಬಸ್ ಸ್ಟ್ಯಾಂಡಿಗೆ ಬಂದಿದೆ ಅಂತ. ನಾನು ಇವಾಗ ಮನೆಯಿಂದ ಹೊರಡ್ತಾ ಇದ್ದೇನೆ, ನೋಡುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರಾಘವೇಂದ್ರ. ಊರಲ್ಲಿ ಸರ್ ನಿಮ್ದು? ಒಂದು ಬೈಂದೂರು. ಸರ್, ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು 14 ವರ್ಷದಿಂದ ಬಸ್ ಫೀಲ್ಡ್ ಅಲ್ಲಿ ಇದ್ದೆ. ಈ ಎಕ್ಸ್ಪ್ರೆಸ್ ಲೈನ್ ಬಂದು ನಾನು 8 ವರ್ಷ ಆಯ್ತು. 8 ವರ್ಷ ಆಯ್ತು. ಮೊದ್ಲಿಗೆ ಯಾವ ಗಾಡಿಯಲ್ಲಿ ಇದ್ರಿ? ನಾನು ಫಸ್ಟ್ ಸೋಮೇಶ್ವರ, ಫಸ್ಟ್ ಅಂದ್ರೆ ಸಣ್ಣದು ಇದು ಯಾವ್ದಂದ್ರೆ 407 ಗಾಡಿಯಲ್ಲಿ ಇದ್ದೆ. 407 ಅಲ್ಲಿ ಇದ್ದೆ. ಅದರಿಂದ ಸ್ಟಾರ್ಟ್ ಆಯ್ತು ನಿಮ್ದು. ನಂತರ ಎಕ್ಸ್ಪ್ರೆಸ್ ಗೆ ಯಾವ್ದು ಫಸ್ಟ್ ಗಾಡಿ ನಿಮ್ದು? ಫಸ್ಟ್ ನನಗೆ ಸಿಕ್ಕಿದ್ದು ಸೋಮೇಶ್ವರ, ಭಟ್ಕಳದಿಂದ ಕುಂದಾಪುರ. ಈ ಕಡೆ ಉಡುಪಿ ಬರಲ್ಲ? ಉಡುಪಿ ಉಂಟು. ಓಕೆ ಸರ್, SVMS ಗೆ ಬಂದು ಎಷ್ಟು ವರ್ಷ ಆಯ್ತು? ನಾ SVMS ಗೆ ಬಂದು 8 ವರ್ಷ ಆಯ್ತು. 8 ವರ್ಷ ಆಯ್ತು. ಸರ್, ಎಷ್ಟು ಬಸ್ ಇದೆ SVMS ಅವ್ರದ್ದು ಟೂರಿಸ್ಟ್ ಗಾಡಿ ಮತ್ತೆ ಶಾಲೆ ಗಾಡಿ ಎಲ್ಲ ಸೇರಿ ಒಂದು 30 ಗಾಡಿ ಲೆಕ್ಕ ಇದೆ. ಓಕೆ ಸರ್, ಓನರ್ ಹೆಸರು? ನಮ್ದು ಪರ್ಮಿಟ್ ಓನರು ಶಿವಣ್ಣ ಅಂತ ಹೇಳಿ, ಗಾಡಿ ಓನರು ಶಶಿಧರ್ ಅಂತ ಹೇಳಿ. ಓಕೆ ಸರ್, ಇದು ಬ್ರ್ಯಾಂಡ್ ನ್ಯೂ ಹೊಸ್ತು ಗಾಡಿ. ಹೌದು, ವಿನಾಯಕ ಬಾಡಿ ಬಿಲ್ಡ್ ಮಾಡಿರುವಂತಹ ಗಾಡಿ. ಹೌದು ಸರ್, ಹೇಗಿದೆ ಬಾಡಿ ಬಿಲ್ಡಿಂಗ್ ಎಲ್ಲ ಹೇಗಿದೆ ಅವ್ರದ್ದು? ಸರ್, ಅವ್ರ ಗಾಡಿ ವಿನಾಯಕ ಗಾಡಿ ಮಾತಾಡ್ಲಿಕ್ಕಿಲ್ಲ, ಯಾವುದೇ ರೀತಿ ನಾವು ರೋಡ್ ಅಲ್ಲಿ ಓಡಿಸುವಾಗ ಒಂದು ಚೂರು ಗಾಡಿ ರೋಲ್ ಆಗಲಿಕ್ಕಿಲ್ಲ ಗಾಡಿ. ಗಾಡಿ ಅಂದ್ರೆ ನಾವ್ ಎಷ್ಟೇ ಸ್ಪೀಡ್ ಅಲ್ಲಿ ಹೋಗಿ ಗಾಡಿ ಕಟ್ಟಿ ಹೊಡೆದ್ರು ಒಂದೇ ಲೆಕ್ಕ ಬರುತ್ತೆ, ಯಾವ್ದೇ ಗಾಡಿ ಮೈ ಕೊಡೋದಾಗ್ಲಿ ಅದೇನು ಇಲ್ಲ ಗಾಡಿ. ಅಂದ್ರೆ ನಿಮ್ಗೆ ಓಡಿಸ್ಲಿಕ್ಕೆ ಕಂಫರ್ಟ್ ಇದೆ. ಅದು ಬೇರೆ ಐಚರ್ ಗಾಡಿ. ಐಚರ್ ಗಾಡಿ ಬಗ್ಗೆ ಹೇಗೆ ಸರ್? ಐಚರ್ ಗಾಡಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಗಾಡಿ ಎಲ್ಲ ಪಿಕಪ್ ಎಲ್ಲ ಒಳ್ಳೆ ಇದೆ. ಅಂದ್ರೆ ನಿಮ್ಗೆ ಟೈಮಿಂಗ್ಸ್ ಎಲ್ಲ ಕವರ್ ಮಾಡ್ಲಿಕ್ಕೆ ಆಗತ್ತೆ. ಓಕೆ, ನಿಮ್ಗೆ ಒಂದು ಫೇವರೇಟ್ ಆದಂತಹ ಬಾಡಿ ಯಾವ್ದು? ವಿನಾಯಕ ಬಾಡಿ. ಹಾಗೇನೆ ಗಾಡಿಯಲ್ಲಿ ಯಾವ್ದು? ಈಚರ್ ಇದೆ, ಟಾಟಾ ಇದೆ, ಲೈಲ್ಯಾಂಡ್ ಇದೆ. ನಮ್ಗೆ ಅಂದ್ರೆ ಈಗ ಹೊಸ ಗಾಡಿ ಕೊಟ್ಟಿದ್ರು, ಈ ಗಾಡಿ ಕೊಟ್ಟಿದ್ರಲ್ಲ ಈಗ, ಈ ಗಾಡಿ ನಮ್ಗೆ ಎಲ್ಲಾ ಗಾಡಿಗಿಂತ ಈ ಗಾಡಿ ಈಚರ್ ಗಾಡಿ ಅಡ್ಡಿಲ್ಲ ಅಂತ. ಹೊಸ ಗಾಡಿ ಪಿಕಪ್ ಎಲ್ಲ ಒಳ್ಳೆ ಇದೆ. ಮತ್ತೊಂದು ಏನಂತ ಹೇಳಿದ್ರೆ, ಮುಂಚೆ ಸ್ವಲ್ಪ ಈಚರ್ ಇದೆಲ್ಲ ಬ್ರೇಕಿಂಗ್ ಎಲ್ಲ ಪ್ರಾಬ್ಲಮ್ ಇತ್ತು, ಅಂದ್ರೆ ಬ್ರೇಕ್ ಎಲ್ಲ ತಾಗ್ತಿರ್ಲಿಲ್ಲ. ಈಗೆಲ್ಲ ಹೇಗೆ ತಾಗ್ತದ? ಈಗ ಒಳ್ಳೆ ಬ್ರೇಕ್ ಒಳ್ಳೆ ಕೊಟ್ಟಿದ್ದಾರೆ. ಅಂದ್ರೆ ಅದು ಇವಾಗ ಈಚರ್ ಅಂತ ಹೇಳಿದ್ರೆ ಓಲ್ವಾಗೆ ಟೈ ಅಪ್ ಮಾಡ್ಕೊಂಡಿದ್ದಾರೆ. ಬ್ರೇಕ್ ಎಲ್ಲ ಅವರಿಗೆ ಅಂದ್ರೆ ಈಗ ಸ್ವಲ್ಪ ಒಳ್ಳೆ ಚೇಂಜಸ್ ಮಾಡಿದ್ದಾರೆ, ಓಡಿಸ್ಲಿಕ್ಕೆಲ್ಲ ಕಂಫರ್ಟ್ ಇದೆ ಈಚರ್. ಸರ್, ಮತ್ತೆ ಇದು ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಡ್ತದೆ ಗಾಡಿ? ಬೆಳಿಗ್ಗೆ ಅಲ್ಲಿ 8:10ಕ್ಕೆ ಬಿಡುದು ಗಾಡಿ. ಓಕೆ, ಉಡುಪಿಗೆ 10:20 ಗಾಡಿ ರೀಚ್ ಆಗುತ್ತೆ. ಇಲ್ಲಿಂದ 10:50 ಗಾಡಿ ಬಿಟ್ಟಿದ್ರೆ ಮಂಗಳೂರಲ್ಲಿ 12:20 ಗಾಡಿ ರೀಚ್ ಆಗುತ್ತೆ. ಅಲ್ಲಿಂದ ನಾನು ಹಾಲ್ಟ್ ಆದ್ರೆ 4 ಗಂಟೆ ಬಿಡುದು ಗಾಡಿ. 4 ಗಂಟೆ ಬಿಟ್ಟು ಇಲ್ಲ 5:15 ಬರುತ್ತೆ ಗಾಡಿ ಉಡುಪಿಗೆ. ಇಲ್ಲ 5:15 ಗಾಡಿ ಬಿಟ್ಟಿದ್ರೆ ಸೀದಾ ಬೈಂದೂರಿಗೆ 8 ಗಂಟೆ ಗಾಡಿ ರೀಚ್ ಆಗುತ್ತೆ. ಅಂದ್ರೆ ಇದು ಬೈಂದೂರ್ ಟು ಮ್ಯಾಂಗ್ಳೂರ್ ಗಾಡಿ ಸ್ವಲ್ಪ ಲಾಂಗೆಸ್ಟ್ ರೂಟ್ ಅಂತಾನೆ ಹೇಳ್ಬೋದು. ಹೌದೌದು ಅಲ್ವಾ? ಸರ್, ಇದು ಮೈಲೇಜ್ ಎಷ್ಟಿದೆ ಈಚರ್ ಗಾಡಿ?
ಈಗ ಈ ಗಾಡಿ ಒಂದು ಮೈಲೇಜ್ 4.5 ಬರ್ತದೆ ಮೈಲೇಜ್. 5 ಇದೆ. ಮೊದ್ಲಿಗೆ ನೀವು ಓಡಿಸಿದಂತ ಗಾಡಿ ಯಾವುದು? ನಾನು ಫಸ್ಟ್ ಲೈಲ್ಯಾಂಡ್ ಓಡಿಸಿದೆ. ಓಕೆ, ಲೈಲ್ಯಾಂಡ್ ಗೆ ಮತ್ತೆ ಇದಕ್ಕೆ ನಿಮ್ಗೆ ಏನು ಡಿಫರೆನ್ಸ್ ಅಂತ ಗೊತ್ತಾಯ್ತು? ಲೈಲ್ಯಾಂಡ್ ಅಲ್ಲಿ ಮೈಲೇಜ್ ಎಲ್ಲ ಕಮ್ಮಿ ಅದರದಲ್ಲಿ. ಓಕೆ, ಅದ್ರ 4.5 ಲಾಸ್ಟ್. ಇದು 4.5 ಒಳ್ಳೆ 5 ಮೈಲೇಜ್ ಸಿಕ್ಕತ್ತೆ. ಸರ್, ನಿಮ್ಗೆ ಇವಾಗ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಹೋಗ್ತೀರಾ, ನಿಮ್ಗೆ ಅದು ಸೆಟ್ ಆಗ್ತದ ಗಾಡಿ? ಸೆಟ್ ಆಗತ್ತೆ. ಅಂದ್ರೆ ನಮ್ಗೆ ಈ ಸರ್ವಿಸ್ ಡ್ರೈವರಿಗೆ ಒಂದು 5 ನಿಮಿಷ ಗಾಡಿ ಓಡಿಸಿದ್ರೆ ಸಾಕಾಗುತ್ತೆ. ಒಂದು 5 ನಿಮಿಷ ಗಾಡಿ ಓಡಿಸಿದ್ರೆ ಕೈ ಸೆಟ್ ಆಗ್ಬಿಡುತ್ತೆ. ಕೈ ಸೆಟ್ ಆಗುತ್ತೆ. ಮತ್ತು ಎಕ್ಸ್ಪ್ರೆಸ್ ಬಸ್ ಓಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ. ಅಂದ್ರೆ ಟೈಮಿಂಗ್ಸ್ ಎಲ್ಲ ಗೊತ್ತಬೇಕು ನಿಮ್ಗೆ. ಇವಾಗ ಬದ್ಲಿಗೆ ಹೋದ್ರೆ ಆ ಟೈಮಿಂಗ್ಸ್ ನಿಮ್ಗೆ ಗೊತ್ತಿರುತ್ತೆ. ನಮ್ ಟೈಮಿಂಗ್ ಈ ಇಂತ ಕಡೆಯಿಂದ ನಿಮ್ಗೆ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ಗಾಡಿ ನಿಂತಿಷ್ಟು ನಿಮಿಷ ಅಂತ ಇರುತ್ತೆ. ಆ ನಿಮಿಷಕ್ಕೆ ನಾವು ಗಾಡಿ ರೀಚ್ ಮಾಡ್ತೇವೆ. ಓಕೆ, ಇವಾಗ ನಿಮ್ಗೆ ಬೈಂದೂರಿಂದ ಮಂಗಳೂರಿಗೆ ಎಷ್ಟು ಟೈಮ್ ಒಳಗೆ ರೀಚ್ ಆಗ್ಬೇಕು? ಬೈಂದೂರಿಂದ ನಮ್ಗೆ 25 ನಿಮಿಷ ರೀಚ್ ಆಗ್ಬೇಕು. ಅಲ್ಲಲ್ಲ, ಅಂದ್ರೆ ಒಟ್ಟಿಗೆ ಟೈಮ್ ಎಷ್ಟು ತಗೊಳ್ತೀರಾ ಬೈಂದೂರು ಟು ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ? ಬೆಂಗಳೂರಿಗೆ ನಮ್ಗೆ 3.5 ತಾಸು ಆಗತ್ತೆ. 3.5 ತಾಸು ಆಗ್ತದೆ. ಹಾಗೆ ಸರ್, ಮತ್ತೆ ಇವಾಗ ಹೊಸ್ತು ಗಾಡಿ ಎಲ್ಲ ಬರ್ತಾ ಇದೆ. ಹೆಚ್ಚಾಗಿ ಶಕ್ತಿ ಕರೂರಲ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ವಿನಾಯಕವನ್ನ ಅಷ್ಟು ಇದು ಮಾಡ್ತಾ ಇಲ್ಲ ಸರ್. ಯಾಕೆ ಸರ್? ಯಾಕೆ ಹೇಳಿದ್ರೆ ನೀವು ಹೇಳಿದಾಗೆ ಬಾಡಿ ಬಿಲ್ಡಿಂಗ್ ಒಳ್ಳೆ ಮಾಡ್ತಾರೆ, ಗಾಡಿ ಓಡಿಸ್ಲಿಕ್ಕೆ ಕಂಫರ್ಟ್ ಇದೆ. ಹೆಚ್ಚಾಗಿ ಯಾಕೆ ಶಕ್ತಿಗೆ ಹೋಗ್ತಾ ಇದ್ದಾರೆ? ಅಂದ್ರೆ ಅಲ್ಲಿ ಲೈಟ್ ವೇಟ್ ಬಾಡಿ ಅದು. ಓಕೆ, ಅಲ್ಲಿ ಇಲ್ಲಿ ಅಂದ್ರೆ ಇವ್ರ ಬಾಡಿ ಸ್ವಲ್ಪ ಹೆವಿ ಇರುತ್ತೆ. ಗಾಡಿ ಒಳ್ಳೆ ಇರುತ್ತೆ. ಒಂದು 5 ವರ್ಷ ಬಾಳಿಕೆ ಜಾಸ್ತಿ ಬರುತ್ತೆ. ಬಾಳಿಕೆ ಜಾಸ್ತಿ ಅಂದ್ರೆ ಸ್ವಲ್ಪ ಅದ್ರಲ್ಲಿ ಮೈಲೇಜ್ ಜಾಸ್ತಿ ಸಿಗುತ್ತೆ. ಜಾಸ್ತಿ ಇದರಲ್ಲಿ ಸ್ವಲ್ಪ ಮೈಲೇಜ್ ಕಮ್ಮಿ, ಬಾಳಿಕೆ ಜಾಸ್ತಿ. ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಡ್ಯಾಶ್ ಬೋರ್ಡ್. ಒಳ್ಳೆ ನಮ್ದು ಟೂರಿಸ್ಟ್ ಗಾಡಿ ತರಾನೇ ಕೊಟ್ಟಿದ್ದಾರೆ. ಮತ್ತೆ ಈ ತರ ಒಂದು ಟೂರಿಸ್ಟ್ ಗಾಡಿ ಎಲ್ಲ ಇರ್ತದಲ್ಲ, ಆ ತರ ಕೊಟ್ಟಿದಾರಲ್ಲ. ಓಕೆ ಸರ್, ಇದು ಎಷ್ಟು ಮೀಟರ್ ಗಾಡಿ? ಇದು ಲಾಂಗ್ ಚೆಸ್ ಗಾಡಿ ಅಲ್ಲ? ಹೌದು, ಲಾಂಗ್ ಚೆಸ್ ಗಾಡಿ. ಕ್ಯಾಮರಾ ಸಹ ಇದೆ ಮುಂದ್ಗಡೆ. ಹೌದು, ಇದು ಅಂದ್ರೆ ಫ್ರಂಟ್ ಇದೆಲ್ಲ ಕ್ಯಾಪ್ಚರ್ ಆಗ್ತಾ ಇರ್ತದ? ರನ್ನಿಂಗ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದು ಬೈಕಿನವರು ಕಾರಿನವರು ಬಂದಿದ್ರೆ ಹೊಡೆದಿದ್ರೆ ಅದು ಯಾರು ತಪ್ಪಂದು ಗೊತ್ತಾಗತ್ತೆ ಅಂತ ಹೇಳಿ ಸಾವ್ಕಾರ ಹಾಕಿದ್ದಾರೆ. ಅದ್ರಲ್ಲಿ ಗೊತ್ತಾಗುತ್ತೆ. ಒಳಗಡೆ 2 ಕ್ಯಾಮರಾ ಇದೆ. ಒಳಗಡೆ 2 ಕ್ಯಾಮರಾ ಇದೆ. ಬಸ್ ಫೀಲ್ಡ್ ಗೆ ಬರುವಕ್ಕಿಂತ ಮೊದ್ಲು ಬೇರೆ ಯಾವ್ದಾದ್ರು ಇದ್ರ ಲಾರಿ ಎಲ್ಲ ಓಡಿಸ್ತಾ ಇದ್ರ? ಇಲ್ಲ, ನಾನು ಟಾಟಾ ಎಸ್ ಗಾಡಿಯಲ್ಲಿ ಇದ್ದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಟಾಟಾ ಎಸ್ ಗಾಡಿಯಿಂದ ಡೈರೆಕ್ಟ್ ನೀವು ಇದಕ್ಕೆ ಬಂದ್ರಿ? ಹೌದು, ಬಸ್ ಫೀಲ್ಡ್ ಗೆ ಬಂದ್ರಿ. ಹೇಗೆ ಆಯ್ತು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ? ಹೇಗೆ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಬರ್ಬೇಕಂತ ಹೇಳಿದ್ರೆ? ನಾನು ನಮ್ಮ ಅಣ್ಣ ಇಬ್ರು ಡ್ರೈವರ್. ಓಕೆ, ಅವರು ಇಬ್ರು ಡ್ರೈವರ್ ಅಲ್ಲ, ಮತ್ತೆ ನಾನು ಮನೇಲಿ ಎಂತ ಮಾಡೋದ್ರಲ್ಲಿ ನಾನು ಬಸ್ ಫೀಲ್ಡ್ ಗೆ ಬಂದೆ. ಬಸ್ ಫೀಲ್ಡ್ ಗೆ ಬಂದ್ರಿ. ಸರ್, ನಿಮ್ಗೆ ಫ್ರೀ ಅಂತ ಯಾವಾಗ ಟೈಮ್ ಇರುತ್ತೆ? ನನ್ಗೆ ಫ್ರೀ ಅಂತ ಹೇಳಿದ್ರೆ ಈಗ ನಾನು 12 ಹೋದ್ರೆ ನಾನು ಬಿಡು 4 ಗಂಟೆ ಸಿಂಗಲ್ ಬಸ್ ಅಲ್ಲೇ ಫ್ರೀ ಇರುತ್ತೆ. ಬಸ್ ಅಲ್ಲಿ ಇರೋದು ನಾನು. ಬೇರೆ ಈಗ ಪ್ರೋಗ್ರಾಮ್ ಫಂಕ್ಷನ್ ಗೆಲ್ಲ ಹೋಗುದಾದ್ರೆ ಹೇಗೆ? ನಿಮ್ಗೆ ರಜೆ ಎಲ್ಲ ಮಾಡಿ ರಜೆ ಮಾಡಿ ಹೋಗ್ತೇವೆ. ಹೀಗೆ ಕೊಡ್ತಾರೆ ರಜೆ ಕೊಟ್ಟು 1-2 ದಿವಸ ಮೊದ್ಲೇ ಹೇಳ್ಬೇಕು. ಡ್ರೈವರ್ ಹಾಕ್ಬೇಕಲ್ಲ, ಎಕ್ಸ್ಪ್ರೆಸ್ ಲೈನ್ ಗಾಡಿ ಅಲ್ಲ. ಓಕೆ, ಹಾಗೆ ಅದಕ್ಕೆ ಒಂದು ಒಳ್ಳೆ ಡ್ರೈವರ್ ಹಾಕಿ ಮಾಡ್ಬೇಕು. ಸರ್, ಮತ್ತೆ ಇವಾಗ ಮಳೆಗಾಲಕ್ಕೆ ಮತ್ತೆ ನೀವು ಬೇಸಿಗೆಗಾಲಕ್ಕೆ ನಿಮ್ಮ ಡ್ರೈವಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಮಳೆಗಾಲಕ್ಕೆ ತುಂಬಾನೇ ಕಷ್ಟ. ಹೌದು. ಹೇಗೆ, ಯಾವ ಟೈಮಿಗೆ ಒಳ್ಳೇದು ನಿಮ್ಗೆ? ನಮ್ಗೆ ಬೇಸಿಗೆಲ್ಲ ಹೇಳೋದು, ಮಳೆಗಾಲ ಬ್ರೇಕ್ ತುಂಬಾ ಕಮ್ಮಿ ಗಾಡಿ. ಓಕೆ, ಅಂದ್ರೆ ಬ್ರೇಕ್ ಗಾಡಿ ಇಲ್ಲಿ ಹೊಡೆದ್ರೆ ಅಲ್ಲಿ ಹೋಗುತ್ತೆ. ಅದಂದ್ರೆ ಲೈನ್ ನೀರ್ ಸಿಕ್ಕಿರತ್ತಲ್ಲ, ಅವಾಗ ಬ್ರೇಕ್ ತುಂಬಾ ಕಮ್ಮಿ ಇರುತ್ತೆ. ಅವಾಗ ಪವರ್ಫುಲ್ ಆಗಿ ಗಾಡಿ ಓಡಿಸ್ಬೇಕಾಗುತ್ತೆ. ಹಾಗೆ ಅಂದ್ರೆ ತುಂಬಾ ಜನ ಹೇಳ್ತಾರೆ ಮಳೆಗಾಲಕ್ಕೆ ಸ್ವಲ್ಪ ಗಾಡಿ ಜಾರುತ್ತೆ. ನೀವು ಹೇಳಿದಾಗೆ ಕೇಳುದಿಲ್ಲ. ಮತ್ತಂದ್ರೆ ಇದು ಟ್ಯೂಬ್ಲೆಸ್ ಟೈರ್ ಇಂದ ಬ್ರೇಕ್ ಹೊಡೆದಾಗ ಗಾಡಿ ತೇಲುವುದಲ್ಲ ಜಾಸ್ತಿ. ಅಂದ್ರೆ ಇವಾಗ ಟ್ಯೂಬ್ಲೆಸ್ ಟೈರ್ ಎಲ್ಲ ಗಾಡಿ ಸ್ವಲ್ಪ ತೇಲ್ತದೆ. ಗಾಡಿ ತೇಲತ್ತೆ. ಮುಂಚೆದೆಲ್ಲ ಆತರ ಟ್ಯೂಬ್ಲೆಸ್ ಟ್ಯೂಬ್ ಅಲ್ಲಿ ಆತರ ಇಲ್ಲ ರೋಡ್ ಕಚ್ಚಿ ಹೊಡತ್ತೆ. ಇದು ಟ್ಯೂಬ್ಲೆಸ್ ಆದ್ರಿಂದ ಗಾಡಿ ತೇಲತ್ತೆ ನೀರಿಗೆ, ಸ್ವಲ್ಪ ತೇಲುದು ಜಾಸ್ತಿ. ಸರ್, ಮತ್ತೊಂದು ಈ ನೀವು ಮಂಗಳೂರು ಹೋಗ್ಬೇಕಾದ್ರೆ ಹೆಚ್ಚಾಗಿ ಯಾವ ಕಡೆ ಬ್ಲಾಕ್ ಆಗ್ತದೆ? ನಮಗೆ ಆಚಿಂದ ಬರುವಾಗ ಬ್ಲಾಕ್ ಆಗುತ್ತೆ. ಮಂಗಳೂರಿಂದ ಬರುವಾಗ ತುಂಬಾ ಎಲ್ಲಿ ಯಾವ ಪ್ಲೇಸ್ ಅಲ್ಲಿ? ನಮಗೆ ಮಂಗಳೂರು ಸಿಟಿಯಿಂದ ನಮಗೆ ಸುರತ್ ಕಲ್ದಂಗ ತುಂಬಾ ಬ್ಲಾಕ್ ಇರುತ್ತೆ. ಹೌದು. ನಿಮ್ಗೆ ಕಿರಿಕಿರಿ ಆಗುವಂತಹ ಪ್ಲೇಸ್ ಯಾವ್ದು? ಕರೆಕ್ಟ್, ನಮ್ಗೆ ಇಲ್ಲಿ ಮಂಗಳೂರು ಸಿಟಿಯಿಂದ ಸುರತ್ ಕಲ್ದಂಗ ಕಿರಿಕಿರಿ ಆಗುತ್ತೆ. ಮತ್ತೆ ನಿಮ್ಗೆ ಆರಾಮ್ಸೆ ಓಡಿಸಬಹುದು. ಸರ್, ಮತ್ತೊಂದು ಮೆಸೇಜಸ್ ಏನ್ ಕೊಡ್ತೀರಾ ಒಂದು ಎಲ್ರಿಗೂ, ಒಂದು ಬಸ್ ಬಗ್ಗೆ ಹಾಗೇನೆ ಡ್ರೈವಿಂಗ್ ಬಗ್ಗೆ ಮೆಸೇಜಸ್ ಏನ್ ಕೊಡ್ತೀರಾ? ನಾನು ಹೇಳೋದೇನಂದ್ರೆ, ಈಗ ನಮ್ಗೆ ದೊಡ್ಡ ಬಸ್ ಬಂದಾಗ ಒಂದ್ ಸ್ವಲ್ಪ ಹಾರ್ನ್ ಹಾಕಿದಾಗ ಸಣ್ಣ ಗಾಡಿನವರು ಸ್ವಲ್ಪ ಸೈಡ್ ಕೊಡ್ಬೇಕು. ಯಾಕಂದ್ರೆ ನಮ್ಗೆ ಟೈಮ್ ಇರುದಿಲ್ಲ. ಯಾಕಂದ್ರೆ ನಮ್ಗೆ 2 ನಿಮಿಷ 2 ನಿಮಿಷ ಟೈಮಿಂಗ್ಸ್, ಮುಂದ್ಗಡೆ 2 ನಿಮಿಷ, ಹಿಂದ್ಗಡೆ 2 ನಿಮಿಷ, ನಮ್ಗೆ 2 ನಿಮಿಷ. ನಮ್ಗೆ ಲೇಟ್ ಆಗಿರುತ್ತೆ. ನಾವು ಹಾರ್ನ್ ಹಾಕ್ತಿವಿ ಅವರಿಗೆ, ಸೈಡ್ ಕೊಡಿ ಅಂತ ಹೇಳಿ. ಸೈಡ್ ಕೊಡೋದು ಮಧ್ಯ ರೋಡ್ ಬರ್ತಾರೆ ಕಾರಿನವರು ಬೈಕಿನವರು, ನೋಡುವಾಗ ತಿರ್ದು ನೋಡು ನಮ್ಮನ್ನ. ನಾವು ನಮ್ಗೊಂದು ಸೈಡ್ ಕೊಡಿ ಅಂತ ಕೇಳೋದು. ಯಾಕಂದ್ರೆ ನಮ್ಗೆ ಟೈಮ್ ಇರುದಿಲ್ಲ. ಮತ್ತೊಂದು ಆದಷ್ಟು ಲೆಫ್ಟ್ ಅಲ್ಲಿ ಹೋಗುದನ್ನು ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಈ ಕಡೆ ಹೆಚ್ಚಾಗಿ ಕಾಣುದಿಲ್ಲ ಅಲ್ವಾ? ಕಾಣುದಿಲ್ಲ, ಅದಕ್ಕೆ ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತಾರೆ. ನಿಮ್ಗೆ ಈ ಸೈಡ್ ಇಲ್ಲಿ ಕಾಣುದಿಲ್ಲ, ಈ ಕಡೆಯಿಂದ ಲೆಫ್ಟ್ ಸೈಡ್ ಅಲ್ಲಿ ತೋರುದಿಲ್ಲ. ಲೆಫ್ಟ್ ಸೈಡ್ ಅಲ್ಲಿ ತೋರುದಿಲ್ಲ. ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಇಲ್ಲಿಂದ ಬರುದು.
ಮತ್ತೆ ಹಾಗೇನೆ ಒಂದು ಹೊಸದಾಗಿ ಒಂದು ಬರುವಂತ ಯಂಗ್ಸ್ಟರ್ಸ್ ಡ್ರೈವರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಅವ್ರ ಹತ್ರ ನಾನು, ನೀವು ತುಂಬಾ ಕೇರ್ಫುಲ್ ಆಗಿ ಒಳ್ಳೆ ಡ್ರೈವಿಂಗ್ ಆದ್ಮೇಲೆ ಹೈವೇ ಬನ್ನಿ ಅಂತ ನಾನು ಕೇಳೋದು ಅವ್ರ ಹತ್ರ. ಯಾಕಂದ್ರೆ ಹೇಳಿದ್ರೆ ಈಗ ಅಂದ್ರೆ ಚಿಕ್ಕಪಟ್ಟಿ ಗಾಡಿ ಜಾಸ್ತಿ ಆಗಿದೆ. ಓಕೆ. ಅದಕ್ಕಾಗಿ ನೀವು ಲೆಫ್ಟ್ ಸೈಡ್ ಬರುವವರಿಗೆ ಎಲ್ಲರಿಗೂ ಹೇಳೋದಷ್ಟೇ, ನೀವು ಲೆಫ್ಟ್ ಸೈಡ್ ಬರ್ಬೇಕಿದ್ರೆ ಒಂದು ಹಾರ್ನ್ ಹಾಕಿ ಬನ್ನಿ. ಯಾಕಂದ್ರೆ ನಮಗೂ ಅವ್ರು ಬರ್ತಂದ್ರೆ ನಮ್ಗೂ ಗೊತ್ತಾಗ್ಬೇಕಲ್ಲ. ನಮ್ಗೆ ಆ ಕಡೆ ತೋರುದಿಲ್ಲ ಗಾಡಿಯಲ್ಲಿ. ಈ ಕೆಲವರು ಅರ್ಧ ಬರ್ಧ ಡ್ರೈವಿಂಗ್ ಕಲ್ತರಿಸಿದ ಲೆಫ್ಟ್ ಸೈಡ್ ಬಂದ್ಬಿಡ್ತಾರೆ. ಅವಾಗ ನಾವು ಲೆಫ್ಟಿಗೆ ಕಟ್ ಮಾಡ್ಬೇಕಾಗುತ್ತೆ. ಅವಾಗ ನಮ್ಗೆ ತೋರುದಿಲ್ಲ ಅವ್ರನ್ನ. ನಾವು ಅವರಿಗೆ ಗಾಡಿ ಟಚ್ ಆಗತ್ತೆ ಕಡೆಗೆ. ದೊಡ್ಡ ಗಾಡಿ ತಪ್ಪು ಅಂತ ಹೇಳ್ತಾರೆ ಕಡೆ. ಹೌದು, ಅದು ಹಾಗೆ ಅಲ್ಲ, ಅಂದ್ರೆ ದೊಡ್ಡ ಗಾಡಿ ಅವರಿಗೆ ಬರುದು, ಯಾರು ತಪ್ಪಿದ್ರೆ ಸರ್. ಈಗ ಹೊಸಬರಿಗೆ ಯಾವ ರೀತಿಯಾಗಿ ಗಾಡಿ ಸ್ಟಾರ್ಟ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ಎತ್ಕಿಡಿದ್ರಿ. ಓಕೆ ಓಕೆ. ಈ ಮುಳ್ಳು ಇಲ್ಲಿ ಬರ್ಬೇಕು. ಬಂದಾಗ ಕೀ ಹೊಡಿಬೇಕು, ಸ್ಟಾರ್ಟ್ ಆಗತ್ತೆ. ಈಗ ಅಂದ್ರೆ ಕೂಡ್ಲೆ ಹೊಡಿಬಾರ್ದು. ಅಂದ್ರೆ ಮತ್ತೆ ತುಂಬಾ ಸ್ಮೂತ್ ಇದೆಯಲ್ಲ ಗಾಡಿ, ಸ್ಟಾರ್ಟಿಂಗ್ ಎಲ್ಲ ಸೌಂಡ್ ಎಲ್ಲ ಸ್ಮೂತ್ ಇದೆ. ಹೌದೌದು. ಈಗ ಗಾಡಿ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷ ಗಾಡಿ ಬಿಡ್ಬೇಕು. ಯಾಕಂದ್ರೆ ಆಯಿಲ್ ಸೆಕ್ಷನ್ ಆಗ್ಬೇಕು ಇಂಜಿನಿಗೆ. ಬೆಳಿಗ್ಗೆ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಅದ ನಂತರ ಸ್ವಲ್ಪ ಲೈಟ್ ರೈಸ್ ಮಾಡ್ಬೇಕು ಗಾಡಿನ. ಫುಲ್ ಯಾಕೆ ಮೇರ್ಸ್ಬೇಕು. ಗಾಡಿ ಯಾಕೆ ಮೇರ್ತಾ ಇಲ್ಲ ನೋಡಿ ಚೆಕ್ ಮಾಡಿಸ್ಬೇಕು. ಎಷ್ಟು ಇರ್ಬೇಕು ಸರ್ ಗಾಡಿ ಮೂವ್ ಆಗ್ಬೇಕಾದ್ರೆ? ಮೂವ್ ಆಗ್ಬೇಕಿದ್ರೆ ಇಲ್ಲಿ ಪಾಯಿಂಟ್ ತೋರಿಸ್ತದೆ. ಇಲ್ಲಿ ಕೆಲವು 9 ಇರುತ್ತೆ, ಕೆಲವು 10 ಇರುತ್ತೆ. 10 ಆಗಿರ್ಬೇಕು, ಕೆಲವು 8 ಬಂದಿರುತ್ತೆ. 8 ಬಂದ್ರೆ ಓಕೆ. 8ಕ್ಕೆ ಬಂದ್ರೆ ಓಕೆ. ಇಲ್ಲದ್ರೆ ಗಾಡಿ ಮೂವ್ ಆಗೋದಿಲ್ಲ, ವೀಲ್ ಜಾಮ್ ಆಗಿರುತ್ತೆ. ಇಲ್ಲಿ ಸಿಗ್ನಲ್ ಕೊಡುತ್ತೆ ಇಲ್ಲಿ. ಓಕೆ. ಅವಾಗ ನಾವು ಜಸ್ಟ್ ಫಸ್ಟ್ ಗೇರ್ ಹಾಕಿ ಮೂವ್ ಮಾಡ್ಬೇಕು. ಓಕೆ. ಮತ್ತೆ ಸರ್ ಇವಾಗ ಹೆಚ್ಚಾಗಿ ಸಣ್ಣ ಗಾಡಿ ಹಾಕ್ತಾರೆ ಸರ್, ಯಾಕೆ ಸರ್? ಅದು ಸ್ವಲ್ಪ ಮೈಲೇಜ್ ಒಳ್ಳೆ ಬರುತ್ತೆ ಗಾಡಿ. ಸಣ್ಣ ಗಾಡಿ ಮೈಲೇಜ್ ಒಳ್ಳೆ ಬರುತ್ತೆ, ಹೌದು. ಆದ್ರೆ ಅದ್ರ ಬ್ರೇಕ್ ಅಲ್ಲಿ ತುಂಬಾ ಕಮ್ಮಿ. ಇದ್ರ ತರ ಇದೆಲ್ಲ ಅದು ತುಂಬಾ ಕೇರ್ಫುಲ್ ಆಗಿ ಬ್ರೇಕ್ ಹೊಡಿಬೇಕಾಗ್ತದೆ. ಅಲ್ಲಿ ಗಾಡಿ ಇದ್ರೆ ನಾವು ಇಲ್ಲೇ ಬ್ರೇಕ್ ಮೇಲೆ ಕಾಲ ಇಡ್ಬೇಕಾಗತ್ತೆ. ಅದು ಲೈನ್ ಸಣ್ಣ ಕೊಟ್ಟಿದ್ರೆ ಆ ಗಾಡಿಗೆ ಬ್ರೇಕ್ ಈ ಮಳೆಗಾಲ ತುಂಬಾ ಕಮ್ಮಿ ಗಾಡಿ ಓಡಿಸ್ಲಿಕ್ಕೆ ಇದೆ ಚೆನ್ನಾಗಿ. ದೊಡ್ಡ ಗಾಡಿನೇ. ಸಣ್ಣ ಗಾಡಿನೇ ಸ್ವಲ್ಪ ಭಯ ಜಾಸ್ತಿ. ಮತ್ತೆ ಡ್ರೈವಿಂಗ್ ಅಲ್ಲಿ ಅವನಿಗೆ ಭಯ ಇದ್ರೆ ಅವನು ಕೊನೆ ತನಕ ಡ್ರೈವರ್ ಆಗಿರ್ತಾನೆ. ಡ್ರೈವಿಂಗ್ ಅಲ್ಲಿ ಭಯ ಇರ್ಲೇಬೇಕು. ಮುಂದ್ಗಡೆ ಯಾರು ಬರ್ತಾರೋ ಹಿಂದ್ಗಡೆ, ಅಂದ್ರೆ 4 ರೋಡ್ ಸೇರಿದಾಗ 3 ರೋಡ್ ಸೇರಿದಾಗ ತುಂಬಾ ಜಾಗ್ರತೆಯಾಗಿ ಗಾಡಿ ಓಡಿಸ್ಬೇಕು. ಯಾಕಂದ್ರೆ ಯಾವ ಗಾಡಿಯಿಂದ ಯಾರು ಬರ್ತಾನೆ ಹೇಳಕ್ ಸಾಧ್ಯ ಇಲ್ಲ. ಡ್ರೈವಿಂಗ್ ಅಲ್ಲಿ ಭಯ ಇದ್ರೆ ಅವನ ಕೊನೆ ತನಕ ಡ್ರೈವರ್ ಆಗಿರ್ತಾನೆ. ಮತ್ತೆ ಈ ಫೀಲ್ಡ್ ಅಲ್ಲಿ ಯಾರು ನಾನು ಡ್ರೈವಿಂಗ್ ಕಲ್ತಿದ್ದೆ ಅಂತ ಹೇಳಿ ಯಾರು ಇಲ್ಲ. ಇನ್ನೂ ನಾವು ಕಲು ತುಂಬಾ ಉಂಟು. ತುಂಬಾ ಇದೆ ಗಾಡಿ. ಈಗ ನಾನು ಈ ಗಾಡಿ ನಾನು ಒಂದಿಸಿರಿ ಮಂಗಳೂರಿಗೆ ಹೋಗಿ ಬಂದ್ರೆ ನಾನು ಡ್ರೈವರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇನ್ನು ಕಲು ತುಂಬಾ ಇದೆ. ನಾವು ಕಲ್ತದ್ದು ಯಾವಾಗ ಲಾಸ್ಟ್ ಅಂತ ಹೇಳಿದ್ರೆ, ನಾವು ಯಾವತ್ತು ಡ್ರೈವಿಂಗ್ ಬೇಡ ಅಂತ ಕೆಳಗಿಳಿದ್ನ ಅವತ್ತು ನಾನು ಡ್ರೈವಿಂಗ್ ಕಲ್ತೆ ಅನ್ಲಕ್ಕ ಅಷ್ಟೇ. ಖಂಡಿತ ಒಳ್ಳೆ ಮಾತು ಸರ್, ಒಳ್ಳೆ ಮಾತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರ ನೀವು ಸರ್. ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜಸ್ ಕೊಡ್ತೀರಾ? ನಿಮ್ ಚಾನಲ್ ಡೈಲಿ ನೋಡ್ತೀನಿ. ನಮ್ಗೆ ಟೈಮ್ ಇದ್ದಾಗ ಮಂಗಳೂರೆಲ್ಲ ನೋಡ್ತಾ ಇರ್ತೇನೆ. ನಿಮ್ ಚಾನಲ್ ಒಳ್ಳೆ ರೀತಿಯಾಗಿ ಒಳ್ಳೆ ಹೆಸರು ಬರಲಿ ನಿಮ್ಮ ಚಾನಲ್ಗೆ. ನಿಮ್ಮ ಚಾನಲ್ ಏನಾದ್ರು ಮೆಸೇಜ್ ಇದ್ರೆ ನಿಮ್ಮ ತಿಳಿಸ್ತಾ ಇರ್ತೀನಿ ನಿಮ್ಗೆ. ಖಂಡಿತ ಒಳ್ಳೇದಾಗಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Bangalore. ಅದೇ Bangalore ಬನ್ನಿ, ಮುಂದೆ ಬನ್ನಿ Bangalore. Express. Ole, mundur.